ಇಳ್ದಿದ ತಕ್ಷಣ ನನ್ನ ಮಗ ಕಾಲ್ ಮಾಡಿದ್ದಾರೆ. ಇದು ನಮ್ಮ ಇಂಡಿಯನ್ ಕರೆನ್ಸಿ, ಇದು ಡಾಲರು, ಇದು ಇಲ್ಲಿಂದ ರುಪಿಯ. ನಮ್ಮ ಇಂಡಿಯನ್ ಕರೆನ್ಸಿ 94 ರುಪೀಸ್ ಕೊಟ್ಟರೆ $1 ಕೊಡ್ತಾರೆ. ಇದು $1. ಈ $1 ಇಲ್ಲಿ ಕೊಟ್ಟರೆ 17,000 ರುಪಿಯ ಇಲ್ಲಿ ಕೊಡ್ತಾರೆ. ಇಲ್ಲಿ ಒಂದು ಹಾಟ್ ವಾಟ್ರಿಗೆ $1 ಅಂದರೆ 90 ರೂಪಾಯಿ. ಒಂದು ಗ್ಲಾಸು ಬಿಸಿನೀರಿಗೆ 90 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ನಮ್ಮ ಇಂಡಿಯಾ ಟೈಮಿಂಗ್ಸ್ ಬಂದು 1 ಗಂಟೆ 43 ನಿಮಿಷ, ಇಲ್ಲಿ 3 ಗಂಟೆ 13 ನಿಮಿಷ. Mr. Shyam, one of the top photographers in Bangalore, and Arun, one of the top cinematographers in Bangalore. ಹಾಯ್, ಹಲೋ, ನಮಸ್ಕಾರ. ಈ ವಿಡಿಯೋ ಆ್ಯಕ್ಚುಲಿ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಏರ್ಪೋರ್ಟು ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಮನೆಯಲ್ಲಿ ಗೋಪುರ ಕೈಯಲ್ಲಿ ಹಿಡ್ಕೊಂಡ್ರೆ ನನ್ನ ಮಗನ ಮುಂದೆ ನನ್ನ ಮಗ ನನ್ನ ಕೈಯಿಂದ ಕಿತ್ಕೊಂಡು ಅವನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ ಮನೇಲಿ. ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬೇರೆ ದೇಶಕ್ಕೆಲ್ಲ ಹೋಗೋಂಥ ಅವಕಾಶ ಬರುತ್ತೆ. ನಾವು ಮಾಡೋ ಕೆಲಸದಿಂದನೇ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ಲು. ತುಂಬ ಖುಷಿ ಆಗ್ತಿದೆ. ಬೇರೆ ಒಂದು ದೇಶಕ್ಕೆ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ನ ನೋಡಬೇಕು ಅನ್ನೋದು ನಾನು ತುಂಬ ದಿನದಿಂದ ಆಸೆ ಇತ್ತು. ಬಟ್ ಆ ಟೈಮ್ ಇವಾಗ ಬಂದಿದೆ. ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ಕನೆಕ್ಟ್ ಫ್ಲೈಟ್ ಇದೆ. ಇಲ್ಲಿಂದ ಕೊಲಂಬೋ ಹೋಗ್ತಾ ಇದ್ದೀವಿ, ಕೊಲಂಬೋಯಿಂದ ಇನ್ನೊಂದು ದೇಶ ಹೋಗ್ತಾ ಇದ್ದೀವಿ. ಆ ಏರ್ಪೋರ್ಟಲ್ಲಿ ಮತ್ತೆ ನಾನು ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. 2:30 ಈಗ, ಇನ್ನೊಂದು 10 ನಿಮಿಷದಲ್ಲಿ ಗೇಟ್ ಓಪನ್ ಆಗುತ್ತೆ, ಒಳಗಡೆ ಹೋಗಬೇಕು. ಇಂಟರ್ನ್ಯಾಷನಲ್ ಫ್ಲೈಟು ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನನಗಂತೂ ಗೊತ್ತಿಲ್ಲ. ಆ ಫ್ಲೈಟ್ ಒಳಗಡೆ ಆದಮೇಲೆ ಮಿಕ್ಕಿದ್ದ ಮಾತಾಡ್ತೀನಿ. ಬನ್ನಿ ಹೋಗೋಣ. ಈ ಟ್ರಿಪ್ಪಲ್ಲಿ ಅರ್ಜುನ್ ಇರಬೇಕಾಯ್ತು, ಅರ್ಜುನನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಅರ್ಜುನ್, ಸಾರಿ, ನಾನು ನೀವು ಒಂದೇ ಸಲ ಪಾಸ್ಪೋರ್ಟ್ ಮಾಡಿಸಿದ್ವಿ. ತಕ್ಷಣ ನನ್ನ ಮಗ ಕಾಲ್ ಮಾಡಿದ್ದಾರೆ, ವಿಡಿಯೋ ಕಾಲಲ್ಲಿದ್ದಾರೆ. ಐದೇನ್ ಹಲೋ ಹಲೋ, ಬಾಯ್ ಬಾಯ್, ಆಮೇಲೆ ಮಾಡ್ತೀನಿ. ಬಾಯ್ ನಂದು. ಓಕೆ, ಬಾಯ್ ಬಾಯ್, ಆಮೇಲೆ ಮಾಡ್ತೀನಿ. ಹಾಂ, ಆಮೇಲೆ ಮಾಡ್ತೀನಿ ಸ್ವಲ್ಪ ಹೊತ್ತು. ಓಕೆ, ಬಾಯ್ ಬಂಗಾರಿ. ಲವ್ ಯು, ಮಿಸ್ ಯು. ಆಮೇಲೆ ಮಾಡ್ತೀನಿ ಸ್ವಲ್ಪ ಹೊತ್ತು. ನೆಟ್ವರ್ಕ್ ಸಿಕ್ಕಿದ ತಕ್ಷಣ ನನ್ನ ಮನೆಯಿಂದ ಕಾಲ್ ಮಾಡಿದ್ದಾರೆ ನನ್ನ ಮಗ, ನನ್ನ ವೈಫು. ಮಿಸ್ ಮಾಡ್ಕೊತಾ ಇದ್ದೀನಿ. ಫ್ಲೈಟ್ ಒಳಗಡೆ ಹೋಗಿದ ತಕ್ಷಣ ಬೆಂಗಳೂರಲ್ಲಿ ನಿದ್ದೆ ಅಂದರೆ ನಿದ್ದೆ ಎದ್ದೇಳೋದಕ್ಕೆ ಆಗಲಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ನಾವು ಈಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಬೆಂಗಳೂರು ಏರ್ಪೋರ್ಟಿಂದ ಕೊಲಂಬೋಗೆ ಬಂದು ಕೊಲಂಬೋಯಿಂದ ಜಕಾರ್ತಾ ಅಂದರೆ ಇಂಡೋನೇಷ್ಯಾಗೆ ಬಂದಿದ್ದೀವಿ. ಸರ್ಗೆ ಪ್ರಾಪರಾಗಿ ಟಿಫನ್ ಆಗಿಲ್ಲ, ಬ್ರೇಕ್ಫಾಸ್ಟ್ ಆಗಲಿಲ್ಲ, ಅದಕ್ಕೆ ಹೊಟ್ಟೆ ಹಸಿ ಆಗ್ತಿದೆ ನಮಗೆಲ್ಲ. ಈಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಇದೆಯಾ ಇಲ್ಲ ಹೋಟೆಲ್ಗೆ ಹೋಗೋದಾ ಹೆಂಗೆ ಸರ್? ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಫಸ್ಟ್ ಕೆಲಸ, ಮಿಕ್ಕಿದ್ದನ್ನು ಆಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು. ನೋಡೋಣ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ನಮಗೂ ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ನಮ್ಗೆ ಗೊತ್ತಿಲ್ಲ. ನೋಡೋಣ. ಬೆಲ್ಟ್ ನಂಬರ್ ಯಾವುದು ಅಂತ ಹೇಳಿರಲಿಲ್ಲ. ಲಗೇಜ್ ಹುಡ್ಕೋದೇ ತುಂಬ ಟೈಮ್ ತೊಗೊಂಡ್ಬಿಡ್ತು. ನಮ್ಗೆ ಅರ್ಧ ಗಂಟೆ ಆಗೋಯ್ತು ಲಗೇಜ್ ಹುಡ್ಕೋದು. ಆಲ್ಮೋಸ್ಟ್ ಎಲ್ಲ ಲಗೇಜು ಬಂತು. ಈಗ ಹೊರಗಡೆ ಬಂದಿದ್ದೀವಿ, ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. FM7 ರೆಸಾರ್ಟ್ ಹೋಟೆಲ್ಲು ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಈಗ ಕ್ಯಾಬ್ ಬರುತ್ತೆ. ಕ್ಯಾಬ್ ಬಂದಮೇಲೆ ಮತ್ತೆ ಹೋಟೆಲ್ಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟು ಊಟನೋ ಏನೋ ಒಂದು ಮಾಡಬೇಕೀಗ. ಕ್ಯಾಬ್ ಎಷ್ಟೊತ್ತಾಗುತ್ತೋ ಬರೋಲ್ಲ, ಕೂತ್ಕೊಳ್ಳೋಣ ಬನ್ನಿ ಅಂತ ಹೇಳಿದ್ರು ಶ್ಯಾಮ್ ಸರು. ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಬಿಸಿ ಇದೆ ಹೊರಗಡೆ. ವೆದರು ಬೆಂಗಳೂರು ಥರನೇ ಇದೆ ಅಲ್ವಾ ಸರ್? ಆಲ್ಮೋಸ್ಟು ಹಾಂ. ನಿನ್ನೆ ನೈಟ್ 10 ಗಂಟೆಯಿಂದ ಇಲ್ಲಿವರೆಗೂ AC ಇಲ್ಲೇ ಇದ್ವಿ, ಗೊತ್ತಾಗಲಿಲ್ಲ. ಈಗ ಹೊರಗಡೆ ಬಂದಿದ್ದೀವಿ. ನಮ್ಮ ಇಂಡಿಯಾ ಟೈಮಿಂಗ್ಸ್ ಬಂದು 1 ಗಂಟೆ 43 ನಿಮಿಷ, ಇಲ್ಲಿ 3 ಗಂಟೆ 13 ನಿಮಿಷ. 1.5 ಗಂಟೆ ಮುಂದೆ ಇದೆ ಈ ದೇಶ, 1.5 ಗಂಟೆ ಮುಂದೆ ಇದೆ. ಇದು
ಜಕಾರ್ಟಾ, ಕ್ಯಾಪಿಟಲ್ ಆಫ್ ಇಂಡೋನೇಷ್ಯಾ. ಈಗ ಇಂಡೋನೇಷ್ಯಾದಲ್ಲಿದ್ದೀವಿ ನಾವು, ಜಕಾರ್ಟಾ ಸಿಟಿ. ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂತಂದರೆ ವೋಲ್ವೋದು ಶೂಟ್ ಇದೆ. ಒಂದು 5-6 ಕಂಟ್ರಿ ಹೋಗೋ ಪ್ಲ್ಯಾನ್ ಇದೆ. ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲನೂ ನಾನು ತೋರಿಸ್ತೀನಿ. ಈಗ ಪ್ರೆಸೆಂಟು ಫಸ್ಟ್ ಕಂಟ್ರಿ ಇಂಡೋನೇಷ್ಯಾಗೆ ಬಂದಿದ್ದೀವಿ. 2019 ಪಾಸ್ಪೋರ್ಟ್ ಮಾಡಿಸಿದ್ದು. ಆವಾಗಲೇ ಬರಬೇಕಾಗಿತ್ತು. ಬೇರೆ ಒಂದು 2-3 ದೇಶ ಇತ್ತು. ಕೋವಿಡ್ ಬಂದಿದ್ದ ಕಾರಣ ಬರೋಕ್ಕಾಗಲಿಲ್ಲ. 2019ಇಂದ 2026 ಆಯಿತು ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪು ಬರೋದಕ್ಕೆ. ಕೆಲವೊಂದೆಲ್ಲ ನಮಗೆ ಗೊತ್ತಿಲ್ಲದಂಗೆ ಮುಂದೆ ಹೋಗ್ತಾ ಇರ್ತೀವಿ. ಅದಕ್ಕೆ ನಾವೇ ಕಾರಣ, ನಾವು ಮಾಡೋ ಕೆಲಸ ಕಾರಣ. ಇನ್ನೊಂದಷ್ಟು ವಿಚಾರಗಳು ಮಾತಾಡೋದಿದೆ. ನಾನು ಮತ್ತೆ ಹೋಟೆಲ್ಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ನಮ್ಮ ಗಾಡಿ ಬಂತು, ಹೋಟೆಲ್ಗೆ ಹೊರಟಿದ್ದೀವಿ. ಆಮೇಲೆ ನಾನು ಹೋಟೆಲ್ಗೆ ಹೋಗ್ಬಿಟ್ಟು ಇನ್ನೊಂದಷ್ಟು ವಿಚಾರ ಹೇಳ್ತೀನಿ. ಕೆಲವೊಂದೆಲ್ಲ ನಾವು ಕೇಳಿರ್ತೀವಿ, ಕೇಳಿದಾಗ ಬೇರೆ ಥರನೂ ಹೇಳ್ತಿರ್ತಾರೆ. ನಮಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಮ್ಗೆ ಗೊತ್ತಾಗೋದು ಇಷ್ಟೇನಾ ಅನ್ನೋ ಥರನೂ ಅನಿಸುತ್ತೆ. ಕೆಲವೊಂದು ಇಷ್ಟೊಂದು ಇದೆಯಾ ಅನ್ನೋ ಥರನೂ ಅನಿಸುತ್ತೆ. ಸಿಂಪಲ್ ವಿಚಾರಗಳನ್ನ ದೊಡ್ಡದಾಗಿ ನಾವು ಬೇರೆಯವ್ರು ಯಾರೂ ಮಾಡೋಕ್ಕಲ್ಲ, ನಾವೇ ಮಾಡೋಕ್ಕಾಗೋದು ಅನ್ನೋ ಥರ ಕೆಲವೊಬ್ಬರು ಹೇಳ್ತಿರ್ತಾರೆ. ಒಳ್ಳೆಯದೇ ಲೈಫಲ್ಲಿ ಅದೆಲ್ಲ ಹೇಳಿದಾಗ ನಮಗೂ ಚಾಲೆಂಜಸ್ ಬರುತ್ತೆ. ಬೆಂಗಳೂರಲ್ಲೇ ನಾನು ಏರ್ಪೋರ್ಟ್ ಒಳಗಡೆ ಬಂದು ಮಾತಾಡೋದು ಅಂದ್ಕೊಂಡೆ. ಅಲ್ಲಿ ಇಮಿಗ್ರೇಷನ್ ಮಾಡಬೇಕಾದ್ರೇ ಅಲ್ಲಿ ಬೈದ್ಬಿಟ್ರು, ನನಗೆ ಗೊತ್ತಾಗಲಿಲ್ಲ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ. ಆಮೇಲೆ ಬೇಡ ಸುಮ್ಮನೆ ಯಾಕೆ, ರೀಚ್ ಆದಮೇಲೆ ಮಾಡೋಣ, ಎಲ್ಲೆಲ್ಲಿ ಏನೇನು ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಕೆಲವೊಂದು ಜಾಗ ವೀಡಿಯೋ ಮಾಡೋ ಜಾಗ ನೋಡ್ಕೊಂಡು ಮಾಡಿ. ಎಲ್ಲಂದ್ರೆ ಅಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಏರ್ಪೋರ್ಟಲ್ಲಿ ಆಗಿರ್ಬೋದು, ಬೇರೆ ದೇಶಕ್ಕೆ ಬಂದಾಗ ಆಗಿರ್ಬೋದು. ಇಮಿಗ್ರೇಷನ್ ಜಾಗದಲ್ಲಂತೂ ತುಂಬ ಇಂಪಾರ್ಟೆಂಟು. ಅಲ್ಲಿ ಡಿಲೀಟೇ ಮಾಡಿಸಿದ್ರು, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆಮೇಲೆ ಬಂದು ನಾವು ಇಲ್ಲಿ ಕೊಲಂಬೋ, ಶ್ರೀಲಂಕಾದಲ್ಲಿ ಫ್ಲೈಟ್ ಚೇಂಜ್ ಆದಾಗ ಮಾತಾಡೋಣ ಅಂದ್ಕೊಂಡೆ. ಅಲ್ಲಿ ರೀಚ್ ಆಗಿದ ತಕ್ಷಣ ಫುಲ್ಲು ತಲೆನೋವು, ಆಗಲಿಲ್ಲ, ಮಾತಾಡೋಕ್ಕೆ ಆಗಲಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಹೋಟೆಲ್ಗೆ ಹೋದ್ಮೇಲೆ ಒಂದಷ್ಟು ಪಾಸ್ಪೋರ್ಟ್ ರಿಲೇಟೆಡ್ಡು ಮತ್ತು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ರಿಲೇಟೆಡು ಮಾತಾಡ್ತೀನಿ. ತುಂಬ ಖುಷಿಯಾಗುತ್ತೆ. ಈ ಥರ ಎಲ್ಲ ನಾವು ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಗೇಟಿಂದ ಆಚೆ ಬಂದ್ರೂ ಕ್ಯಾಬ್ ಹತ್ರ ಹೋಗೋಕ್ಕೆ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರ್ ಇದೆ ಅಂದ್ಕೊತೀನಿ. ಹೋಗ್ತಾನೇ ಇದ್ದೀವಿ. ಇನ್ನು ನಮ್ಮ ಗಾಡಿ ಅಂತೂ ಸಿಗಲಿಲ್ಲ. ರೆಸಾರ್ಟಿಂದನೇ ಗಾಡಿ ಕಳಿಸಿದ್ರು. ನೋಡಿ ಈ ಗಾಡಿ ಯಾವ ಥರ ಇದೆ, ಮಿನಿ ಟಿ ಥರ ಇದೆ ಅನಿಸುತ್ತೆ ಮೋಸ್ಟ್ಲಿ. Mr. Shyam, one of the top photographers in Bangalore, and Arun, one of the top cinematographers in Bangalore, and we are all in Jakarta for a client shoot. See you later. ಅಂತೂ ಇಂತೂ ರೂಮ್ ಒಳಗಡೆ ಎಂಟ್ರಿ ಆದ್ವಿ. ಈಗ ಒಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತೆ ಒಂದಷ್ಟು ಸಿಟಿ ನೋಡೋದಕ್ಕೆ ಹೊರಗಡೆ ಹೋಗ್ತೀವಿ. ನಾಳೆ ಶೂಟ್ ಇರೋದು. ಇವತ್ತು ಆ್ಯಕ್ಚುಲಿ ಶೂಟ್ ಏನಿಲ್ಲ, ಸುಮ್ಮನೆ ನಾವು ಪರ್ಸ್ನಲಾಗಿ ಸುತ್ತಾಡ್ಕೊಂಬರೋದು. ಇಲ್ಲಿಂದ ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ. ಮಾರ್ನಿಂಗ್ ಚೆಕ್ಔಟ್ ಮಾಡ್ಕೊಬೇಕು, ಏಕೆಂದರೆ 6 ಡೇಸ್ ಇರ್ತೀವಿ ಇಲ್ಲಿ. 6 ಡೇಸೂ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಒಂದು ಹೋಟ್ಲಲ್ಲಿ 2 ಡೇಸ್ ಇರ್ತೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಸೈಟ್ಸು ಜಂಪ್ ಆಗ್ತಾ ಇರ್ತೀವಿ. ರೂಮ್ ಅಂತೂ ತುಂಬ ದೊಡ್ಡದಾಗಿದೆ, ಸಖತ್ತಾಗಿದೆ. ಬಟ್ 2 ದಿನ ಇದ್ದರೆ ಚೆನ್ನಾಗಿರೋದು. ಬೆಡ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ತೋರಿಸ್ತೀನಿ ನಿಮಗೆ. 7,042.901 7 ಲ್ಯಾಕ್ ಇದು. 7,42,901 ರೂಮ್ ಇದು, ರುಪಿ ಅದು. ಶ್ಯಾಮ್ ಸರು ನಾನು ಒಂದೇ ರೂಮಲ್ಲಿದ್ದೀವಿ. ಗಣೇಶ್ ಸರ್ ಒಂದು ಸಪ್ರೇಟ್ ರೂಮ್ ಇದೆ. ಟೋಟಲ್ 2 ರೂಮ್ ಬುಕ್ ಮಾಡಿದರು. ಇದು ನಮ್ಮ ಇಂಡಿಯನ್ ಕರೆನ್ಸಿ, ಇದು ಡಾಲರು, ಇದು ಇಲ್ಲಿಂದ ರುಪಿಯ. ನಮ್ಮ ಇಂಡಿಯನ್ ಕರೆನ್ಸಿ 94 ರೂಪೀಸ್ ಕೊಟ್ಟರೆ $1 ಕೊಡ್ತಾರೆ. ಇದು $1. ಈ $1 ಇಲ್ಲಿ ಕೊಟ್ಟರೆ 17,000 ರೂಪಾಯಿ ಇಲ್ಲಿ ಕೊಡ್ತಾರೆ. ಇದು 80,000 ಇದೆ. $5ಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ನಾವು ಸುಮ್ಮನೆ ಖರ್ಚು ಮಾಡ್ತೀವೋ ಮಾಡಲ್ಲ ಗೊತ್ತಿಲ್ಲ ನನಗೇನೂ. ಈ ಎಲ್ಲ ಕಡೆನೂ ಡಾಲರೂ ಯೂಸ್ ಆಗುತ್ತೆ. ಬಟ್ ಇರಲಿ ಅಂತ ಆ ಕರೆನ್ಸಿನ ನಾವು ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು $5ಗೆ ಎಕ್ಸ್ಚೇಂಜ್ ಮಾಡಿಕೊಂಡೆ. ಕೆಲವೊಂದು ನಾನು ಏನು ಹೇಳ್ತೀನಿ ಅಂತಂದರೆ, ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ನಾನು ಹೇಳ್ತಿರೋದು. ನಾನು ಹೋಗ್ತೀನಿ ಅಂತ, ಬೇರೆ ಕಂಟ್ರಿಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನನಗೇನು ಕೆಲಸ ಇರುತ್ತೆ, ನಾವು ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋಕ್ಕಾಗುತ್ತಾ ಅನ್ನೋ ಥರ ಎಲ್ಲ ಯೋಚನೆ ಇತ್ತು. ಯಾವಾಗಲೂ ನಾನು ಏನು ಹೇಳ್ತೀನಿ ಅಂತಂದರೆ, ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ಲು. ನಾನು ಯಾವುದೋ ಹಳ್ಳಿಲಿದ್ದು ಯಾವುದೋ ಒಂದು ದೇಶಕ್ಕೆ ಹೋಗಿದ್ದೀನಿ ಅಂತಂದರೆ, ನಾನು ಮಾಡಿರೋ ಹಾರ್ಡ್ ವರ್ಕು, ನಾನು ಮಾಡಿರೋ ಕೆಲಸ ಇದು ಇಲ್ಲಿವರೆಗೂ ನನ್ನ ತಂದುಬಿಟ್ಟಿದೆ.
ಪ್ರತಿದಿನ ನಾನು ಯಾವುದೇ ಕೆಲಸ ಮಾಡಿದ್ರೂ ಅವತ್ತಿನ ದಿನ ಅದೇ ಫ್ರೆಶ್ ಆಗಿದೆ, ಅಷ್ಟು ಎಫರ್ಟ್ ಹಾಕಬೇಕು ಅಂತಲೇ ನಾನು ಮಾಡ್ತಾನೆ ಇರ್ತೀನಿ. ನನ್ನ ಶಕ್ತಿ ಇರೋವರೆಗೂ ನಾನು ಯಾವತ್ತೂ ಹಂಗೆ ಮಾಡ್ತಾ ಇರ್ತೀನಿ. ಎಲ್ಲರೂ ಅದೇ ಥರ ಮಾಡಿ, ಎಲ್ಲರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಮುಂದೆ ಬನ್ನಿ ಅಂತಲೇ ನಾನು ಹೇಳೋದು. ತುಂಬ ಖುಷಿಯಾಗುತ್ತೆ, ಏಕೆಂದರೆ ಈ ಡಾಲರು ಬೇರೆ ಅಕಸ್ಮಾತ್ ಯಾರೋ ಕೊಟ್ಟರೆ ಈ ಥರ ಇದೆಯಾ ಅಂತ ನಾನು ನೋಡಿದ್ದೀನಿ. ಬಟ್ ಇದು ನನ್ನ ಖರ್ಚಿಗೆ, ನಾನು ಖರ್ಚು ಮಾಡೋದಕ್ಕೆ ಅಂತಲೇ ನಾನು ತೊಗೊಂಡಿರೋದು. ನನಗಿದು ದೊಡ್ಡ ಅಮೌಂಟೇನೆ. $25,000 ಮಾಡಿಸ್ಕೊಂಡು ಬಂದಿದ್ದೀನಿ ಖರ್ಚು ಮಾಡೋಣ ಅಂತ. 25,000 ಖರ್ಚು ಮಾಡೋಣ ಅಂತಲೇ ನನ್ನ ಮನಸ್ಸಲ್ಲಿ ಅಂದ್ಕೊಂಬಂದಿದ್ದೀನಿ. ನನಗೇನಾದ್ರು ಅನ್ಸಿದ್ರೆ ನನ್ನ ತಾಯಿ, ತಮ್ಮ, ಹೆಂಡತಿ, ಮಗ ಯಾರಿಗಾದ್ರೂ ಯೂಸ್ ಆಗಲಿ, ಇಲ್ಲ ನನಗಾದ್ರೂ ಯೂಸ್ ಆಗಲಿ ತೊಗೊತೀನಿ. 25,000 ನಾನು ಖರ್ಚು ಮಾಡೇ ಮಾಡ್ತೀನಿ. ಈಗ ಶ್ಯಾಮ್ ಸರ್ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬಂದಮೇಲೆ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಸಿಟಿ ರೌಂಡ್ ಆಗಕ್ಕೆ ಹೋಗ್ತೀವಿ. ನಾವು ಇವಾಗ ಚೈನಾ ಟೌನ್ಗೆ ಬಂದಿದ್ದೀವಿ. ಇನ್ನೂ ಬೇಗ ಬಂದಿದ್ರೆ ಇನ್ನೊಂದಷ್ಟು ಸಿಟಿಯೆಲ್ಲ ರೌಂಡ್ ಹೊಡಿಬೋದಾಯಿತು. 7 ಗಂಟೆ ಆಗ್ಬಿಟ್ಟಿದೆ. ಓನ್ಲಿ ಚೈನಾ ಟೌನ್ ಒಂದು ಮಾತ್ರ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾಳೆ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ಶೂಟ್ ಇರೋದು. ಬೆಳಗಿನ ಜಾವ ಬೇಗ ಬಂದು ಒಂದಷ್ಟು ಸಿಟಿಯೆಲ್ಲ ರೌಂಡ್ ಹೊಡೆಯೋಣ ಅಂತ ಪ್ಲಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಯಾಕೆಂದರೆ ಅಲ್ಲಿ ರೆಸ್ಟೋರೆಂಟಲ್ಲಿ ಊಟ ಕೊಡೋದು ತುಂಬ ಲೇಟ್ ಮಾಡಿಬಿಟ್ರು. ಅಲ್ಲಿ ಊಟ ನೋಡಿಬಿಟ್ಟು ಫುಲ್ಲು ಶಾಕ್ ಆಗ್ಬಿಟ್ವಿ. ಏನಕ್ಕೆ ಅಂತಂದರೆ 5 ಲಕ್ಷ ಇಲ್ಲಿಂದ ರೂಪಾಯಿ, 5 ಲಕ್ಷ ರೂಪಾಯಿ ಆಗಿದೆ. ಜಸ್ಟು 2 ಫ್ರೈಡ್ ರೈಸು, 2 ವೆಜ್ ಫ್ರೈಡ್ ರೈಸು, 1 ಎಗ್ ಫ್ರೈಡ್ ರೈಸು, 3 ಗ್ಲಾಸು ಹಾಟ್ ವಾಟರು. ನಾನು ಇಡೀ ಇಂಡಿಯಾದಲ್ಲಿ ಎಲ್ಲೂ ನೋಡಿರಲಿಲ್ಲ ಹಾಟ್ ವಾಟ್ರಿಗೆ ಕಾಸ್ಟ್ ಚಾರ್ಜ್ ಮಾಡ್ತಾರೆ ಅಂತ. ಇಲ್ಲಿ ಒಂದು ಹಾಟ್ ವಾಟ್ರಿಗೆ $1, ಅಂದರೆ 90 ರೂಪಾಯಿ. 1 ಗ್ಲಾಸು ಬಿಸಿನೀರಿಗೆ 90 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಶಾಕ್ ಆಗ್ಬಿಟ್ವಿ ನಾವಂತೂ. ಇಡೀ ಇಂಡಿಯಾದಲ್ಲಿ ನಾನಂತೂ ಎಲ್ಲೂ ನೋಡಿರಲಿಲ್ಲ. ಗಣೇಶ್ ಸರ್ ಆಲ್ಮೋಸ್ಟ್ ಬೇರೆ ಬೇರೆ ಕಂಟ್ರಿ ಎಲ್ಲ ಹೋಗಿದ್ರು. ಅವರು ಅದನ್ನು ಹೇಳ್ತಾಯಿದ್ರು, ಯಾವ ಕಂಟ್ರಿಲೂ ನಮಗೆ ಬಿಸಿನೀರಿಗೆ ಚಾರ್ಜ್ ಮಾಡಿಲ್ಲ ಅಂತ. ಇಲ್ಲಿ ನಮಗೆ $1 ಚಾರ್ಜ್ ಮಾಡಿದರು. 3 ರೈಸ್ಗೆ 2,500 ತೊಗೊಂಡಿದ್ದಾರೆ. ತುಂಬ ಕಾಸ್ಟ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಒಂದು 5 ಡೇಸ್ ಇರ್ತೀವಲ್ವ, ಯಾವ್ಯಾವ ಥರ ಇದೆ ಅಂತ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ಚೈನಾ ಟೌನ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ದೇವ್ರಿಗೆ ಕೈ ಮುಗಿತಾ ಇದ್ದಾರೆ ಒಬ್ಬರು. ನೋಡಿ, ಇಲ್ಲಿ ಬಂದು ಇಲ್ಲಿ ದೇವ್ರಿಗೆ ಕೈ ಮುಗಿದು ಸುಮಾರು ಜನ ಇಲ್ಲಿ ಏನೋ ಕಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ, ಇದು ತಿಳ್ಕೊಂಡು ಹೇಳ್ತೀನಿ. ಈ ಜಾಗದಲ್ಲಿ 90% ಚೈನೀಸವರೇ ಇರೋದು. 120 ರೂಪೀಸ್ ಬರುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿ ಕೌಂಟ್ ಮಾಡಿದ್ರೆ 120 ರೂಪೀಸು. ಇಲ್ಲಿನ ರೂಪಾಯಿ ಲೆಕ್ಕದಲ್ಲಿ 20,000 ಒಂದು ಎಳ್ನೀರು ನಮಗೆ ಅಂತ ಹೊಡಿತಾ ಇದ್ದಾರೆ. ಆಲ್ರೆಡಿ ಹೊಡೆದು ಫ್ರಿಜ್ಜಲ್ಲಿ ಇಟ್ಟಿದ್ರು, ಅದನ್ನೇ ನಾವು ತೊಗೊತಾ ಇದ್ದೀವಿ. 3 ಎಳ್ನೀರು ನಮಗೆ. ಅದು ಎಳ್ನೀರು ಕುಡಿದ್ಬಿಟ್ಟು ಆ ಕೊಬ್ಬರಿ ಅದನ್ನು ಹಂಗೆ ಸ್ಪೂನಲ್ಲಿ ತಿನ್ನೋದಕ್ಕೆ ಅಂತ ಇದು ಸ್ಪೂನ್. ಸ್ಪೆಷಲ್ ಎಳ್ನೀರು ಕುಡಿತಾ ಇದ್ದಾರೆ ಈಗ ಶ್ಯಾಮ್ ಸರ್ ಮತ್ತು ಗಣೇಶ್ ಸರು. ಅವರು ಕುಡ್ದಿದ್ದಾದಮೇಲೆ ನಾವು ಕುಡಿದಿದ್ದು ಈಗ ಕೊಡ್ತೀವಿ. ಸ್ಪೂನಾ ಸರ್ ಅದು? ಓ, ಆಗ್ತೀನಿ ಅದು. ವಾವ್, ಫುಲ್ ಕೋಲ್ಡ್ ಇದೆಯಲ್ಲ ಸರ್? ತುಂಬಾ ಕೋಲ್ಡ್ ಇದೆ. ಐಸ್ ವಾಟರ್ ಥರ ಇದೆ. ಹೆವಿ ಕೋಲ್ಡ್ ಇದೆ ಸರ್. ಯಾವಾಗೂ ಎಳ್ನೀರು ಕೋಲ್ಡ್ ಕುಡಿಬಾರ್ದು, ನಾರ್ಮಲ್ ಕುಡಿದ್ರೇ ಆ ಫೀಲ್ ಬರೋದು. ಕೋಲ್ಡ್ ಕುಡಿದ್ರೆ ಟೇಸ್ಟೇ ಇರೋಲ್ಲ. ಸೇಮ್ ಬೆಂಗಳೂರು ಥರನೇ, ಇದೇನು ಸ್ಪೆಷಲ್ ಏನಿಲ್ಲ. ಸ್ವಲ್ಪ ಅದೇ ಬೆಂಗಳೂರಲ್ಲಿ ಯಾವಾಗಲೂ ನಾವು ಕೋಲ್ಡ್ ಯಾವತ್ತೂ ಕುಡ್ದಿಲ್ಲ. ಫಸ್ಟ್ ಟೈಮ್ ಸ್ವಲ್ಪ ಕೋಲ್ಡ್ ಥರ ಕುಡಿತಾ ಇದ್ದೀವಿ. ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ಒಂದು 2 ಎಳ್ನೀರು ಬೆಂಗಳೂರಲ್ಲಿ ಬರುತ್ತೆ. ಇಲ್ಲ, ಅಷ್ಟು ದೊಡ್ಡದಾಗಿದೆ. ಒಂದು ತುಂಬ ದೊಡ್ಡದಾಗಿದೆ. ನೀರಿದೆ ಆಲ್ಮೋಸ್ಟು ಅರ್ಧ ಲೀಟ್ರ್ ಮೇಲೆ ಇದೆ ಸರ್. ಆಲ್ಮೋಸ್ಟು ½ ಲೀಟ್ರ್ ಮೇಲೆ ವಾಟರ್ ಇದೆ. ತುಂಬ ಚೆನ್ನಾಗಿದೆ. ಇದೆಲ್ಲ ಟೀ ಕುಡ್ಡಲ್ಲಿ ಮಾಡಿರೋಂಥ ಐಟಮ್ಸು. ಪರವಾಗಿಲ್ಲ, ನಾವು ಬೆಂಗಳೂರು ಕಾಸ್ಟು ಕಂಪೇರಿಟಿವ್ ಮಾಡಿದ್ರೆ ತುಂಬ ಚೀಪ್ ಇದೆ. ಈ ಚೇರ್ ಬಂದು ಇಂಡಿಯನ್ ಅಮೌಂಟ್ ಕೌಂಟ್ ಮಾಡಿದ್ರೆ ನಿಮಗೆ 3.5-4,000 ಇದೆ ಈ ಚೇರು. ಆ ಚೇರ್ ಬಂದು 4,000 ಇದೆ. ಈ ಚೇರು 3,500 ಇದೆ. ರೊಟೇಟ್ ಆಗುತ್ತೆ ಇದು ಚೇರ್. ಜಕಾರ್ತಾ ಸಿಟಿಗೆ ಬಂದರೆ ಇಲ್ಲೊಂದು ವಿಸಿಟ್ ಕೊಟ್ಟೆ ಹೋಗ್ತಾರೆ.